ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾವು ನಿಮ್ಮ MI ಮಲ್ಲಪ್ಪ ಜೋತ್ ಅವರು. ಆತ್ಮೀಯರೇ, ಇವತ್ತು ನಿಮಗೆ ಗೊತ್ತದ 5ನೇ ದಿನ ಹಡ್ಡದು ಎಲ್ಲೇ ಧರ್ಮಸ್ಥಳದಲ್ಲೇ 9ನೇ ಪಾಯಿಂಟ್ 7, 8ರಲ್ಲಿ ಏನು ಸಿಗಲಿಲ್ಲ, 6ರಲ್ಲಿ ಸಿಕ್ತು. ನೋಡೋಣ ಇವತ್ತಂತಿ ನಮ್ಮ ಅನಾಮಿಕನ ಪರೀಕ್ಷೆ, ಸತ್ವ ಪರೀಕ್ಷೆ. ಯಾಕಂದರೆ ಇಲ್ಲಿವರೆಗೆ ಆದಂಥ ಆಗಿದ್ಗಳು ನೇತ್ರಾವತಿಯ ನದಿಯ ದಂಡೆಗುಂಟ. ಅಲ್ಲಿ ನಾವು ಏನೇನು ಕಾರಣ ಹೇಳ್ಬೋದು. ನದಿ ಬಂತು, ಪ್ರವಾಹ ಬಂತು, ಮತ್ತೇನ ಆಯಿತು, ಕಡಿಚಿ ಬಿತ್ತು, ಬಹಳ ದಿನಗಳಾದವು, ಎಲ್ಲ ಕಾರಣಗಳು ಹೇಳಿದ್ವಿ. ಆದರೂ ಅಲ್ಲಿ ಒಂದಿಷ್ಟು ಹೌದಪ್ಪ ಸಮಾಧಾನಕರ ಬಹುಮಾನ ಅನ್ನುವಾಗ 6ನೇ ಪಾಯಿಂಟ್ನಲ್ಲಿ ಒಂದಿಷ್ಟು ಮೂಳೆಗಳು, 2, 3, 4 ಜನ ಗೊತ್ತಿಲ್ಲ, ಸ್ಪಷ್ಟತೆ ಇಲ್ಲ, ಎಲ್ಲರೂ ಒಂದು ರೀತಿಯಾಗಿ ಹೇಳ್ತಾ ಇರ್ತಾರೆ. ಇರಲಿ, ಒಂದಿಷ್ಟು ಸಮಾಧಾನ ಅದವಪ್ಪ ಏನು ಅಂತೇಳಿ. ಅದು ಯಾರು ಅಲ್ಲೇ ಸಹಜವಾಗಿ ಸಾವಾಗಿದನೋ ಏನಾಗಿದನೋ ಗೊತ್ತಿಲ್ಲ, ಆದರೂ ಮೂಳೆಗಳು ಸಿಕ್ಕಿದಾವೆ ಕಾಡಿನಲ್ಲಿ ಅನ್ನೋದು ಒಂದಿಲ್ಲಿ ಗಮನಾರ್ಹ. ಇನ್ನೀಗ ಹೆದ್ದಾರಿ ಬಳಿ ಅಂದರೆ ಇಲ್ಲಿ ಏನೂ ಆಗಿಲ್ಲ, ಸ್ವಲ್ಪ ಚೇಂಜ್ ಅಂದ್ರೆ ಅಷ್ಟಕ್ಕಷ್ಟ. ಆದ್ರೆ ಇಲ್ಲೇ ಮಳೆಯಿಂದಾಗಲಿ ಹೊಳೆಯಿಂದಾಗಲಿ, ಮಳೆಯಿಂದ ಆಗಿ ಆಗ್ತದೆ ನಿರಂತರ. ಧರ್ಮಸ್ಥಳ ಮಲೆನಾಡು ಹೇಳೋ ಅವಶ್ಯಕತೆ ಇಲ್ಲ, ಸಮುದ್ರ ದಂಡೆ ಸಮೀಪ ಸಾಕಷ್ಟು ಮಳೆ ಆಗ್ತಾನೆ ಇರ್ತದೆ. ಹೀಗಾಗಿ ಮಳೆ ಇದ್ದರೂ ಸಹಿತ ಅದು ಅಲ್ಲಿ ಬದಲಾವಣೆಗಳು ಅಂದರೆ ಭಾಳ ದೊಡ್ಡವಾಗಿರೋದು ಮತ್ತೂ ಆಗಿರ್ಬೋದು, ಇಲ್ಲಿ ಕಾರಣ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದು ನಿಜವಾಗಿಯೂ ಸತ್ವ ಪರೀಕ್ಷೆ, ನಮ್ಮ ದೂರದಾರಂದು ಅಥವಾ ಅನಾಮಿಕನಂದು ಅಥವಾ ಭೀಮಂದು. ಈ ಮುಂದಿನ 9, 10, 11, 12, 13 ಈ ಪಾಯಿಂಟ್ಗಳಲ್ಲಿ ಸಿಗದೇ ಇದ್ದರೆ ಇದು ಏನಪ್ಪ ಅಂದ್ರೆ ಮತ್ತೊಂದು ದಿಕ್ಕಿನಂತ ಹೋಗ್ತೈತೆ ಅನ್ನೋದು ಎರಡು ಮಾತಿಲ್ಲ. ಆದರೆ ನಮ್ಮ ದೂರಧಾರಣೆಗೆ ಸ್ಪಷ್ಟವಾದ ನಂಬಿಕೆ ಏನಪ್ಪ ಅಂದ್ರೆ ನಾವು ಇಲ್ಲಿ ಸಿಗ್ತಾವೆ ಹೆಣ್ಣುಗಳು ಅನ್ನುವಂಥದ್ದು ಮೂಲಗಳು ಸಿಗ್ತಾವ. ಮತ್ತು ಜೊತೆಗೆ ಶವಗಳ ರಾಶಿ ಇಲ್ಲದಂತ ಮಾತಾಡ್ತಾ ಇದ್ದಾರೆ. ನೋಡೋಣ, ರಾಶಿ ಬೇಡ, ನಮ್ಮೊಂದು 5, 6 ಸಿಕ್ಕರು ಸಾಕಬೇಕಾದ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ಒಂದೇ ಇದರಲ್ಲಿ 3, 4 ಶವಗಳ ಏನಪ್ಪ ಮೂಳೆಗಳಾಗಲಿ ಅಥವಾ ಸ್ಕ್ಯಾಲೆಟಿನ್ ಅಥವಾ ಬುರುಡೆ ಆಗಲಿ ಏನು ಸಿಕ್ಕರು ಒಂದು ಹೊಸ ರೂಪ ಹಿಡಿತದೆ ಅನ್ನೋದ್ರಲ್ಲಿ ಸಂಶಯ ಇಲ್ಲ. ಇದೆಲ್ಲ ಇರಲಿ, ಏನೂ ಇರಲಿ, ಇದು ಯಾಕಂದರೆ ದೂರಧಾರಣ ಮತ್ತು ಅಲ್ಲಿಯ ವಸ್ತುಸ್ಥಿತಿಯಾಗಿ ಬಿಟ್ಟಂಥದ್ದು. SIT ಮಾತ್ರ ತನ್ನ ಕೆಲಸವನ್ನು ತಾನು ನಿರಂತರವಾಗಿ ಮಾಡ್ತಾಯಿದೆ, ಕಾನ್ಸಂಟ್ರೇಷನ್ ಅಲ್ಲೇ ಇಟ್ಟಿದೆ, ಹುಡುಕು ಪ್ರಯತ್ನ ಮಾಡ್ತಾಯಿದೆ. ಎಲ್ಲ ದೇಶದಿಂದಲೂ ತನ್ನ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ. ಅದಕ್ಕೆ ನಾವು ಇವತ್ತು SITಗೆ ಬ್ಲೇಮ್ ಮಾಡೋದ್ರಲ್ಲಿ ಅಥವಾ ಅದ್ರ ಮೇಲೆ ಆರೋಪ ಮಾಡೋದ್ರಲ್ಲಿ ಏನೂ ಇಲ್ಲ, ಅವ್ರು ಮಾಡ್ತಾಯಿದ್ದಾರೆ. ಇನ್ನು ಸಿಗಬೇಕಷ್ಟ, ಆದರೂ ದೂರಧಾರಣೆ ಬಿಟ್ಟಂಥದ್ದು ಆಗೈತೆ ಮಾತ್ರ ಮಾಡ್ತಾಯಿದ್ದಾರೆ. ಕೆಲವೊಬ್ಬರು ನೋಡ್ರಿ ಮೊಸರಲ್ಲಿ ಸೇದು ಕಲ್ಲನ್ನು ಹುಡುಕುವಂಥ ಜನ ಇಲ್ಲಿದ್ದಾರೆ. ಅಂಥವ್ರು ನಡೆಯುವಂಥ ಟೀಕೆ ಟಿಪ್ಪಣಿಗಳು. ಆದರೆ ಈ ಸಂದರ್ಭದಲ್ಲಿ ಪಕ್ಷಗಳು ಇವತ್ತಿನ ಕಾಂಗ್ರೆಸ್, ಅದರಲ್ಲೂ ಸಿದ್ದರಾಮಯ್ಯನವರು SIT ನೇಮಿಸಿದ್ದರಿಂದಾಗೆ ಗೃಹ ಸಚಿವ ನಮ್ಮ ಪರಮೇಶ್ವರವರು ಇವರು ಒಂದಿಷ್ಟು ಶ್ಲಾಘನೀಯ ಕೆಲಸ ಮಾಡಿದ್ದಾರೆ. ಹೌದು ಬಗಡಿಗೆ ಒಪ್ಪಿದ್ರು ಅಂತೇಳಿ. BJP ಸರ್ಕಾರ ಇದ್ರೆ ಒಪ್ತಿತ್ತು ಇಲ್ಲೋ ಅದು ಬೇರೆ ವಿಷಯ, ಆದರೆ ಜನ ಮಾತ್ರ ಬಿಡ್ತಾ ಇರಲಿಲ್ಲ ಅನ್ನೋದಷ್ಟು ಸತ್ಯದ. ಯಾಕಂದರೆ ಸಿದ್ದರಾಮಯ್ಯನವರು ಲಿಬ್ರಲಾಗಿ ಬೆಳೆದಂಥವರು, ಹಿಂದೆ ಮೂಮೆಂಟ್ ಇರಲಿ, ಜೊತೆಗೆ ಒಂದು ಶುದ್ರ ಜನಾಂಗದ ಮೇಲೆ ಬಂದಂಥವರು, ಒಂದಿಷ್ಟೇನೋ ಸಾಫ್ಟ್ ಕಾರ್ನರ್ಗಳು ಸಮಾಜವಾದಿಯ ವಿಚಾರಗಳು ಇರೋದರಿಂದ ಇದಾಗ್ಯದ. ಆದರೆ ಇವತ್ತು ಅಶೋಕ್ ಅವರು ಮಾತಾಡೋದನ್ನು ನೋಡಿದ್ರೆ, ಟೀಕೆ ಮಾಡೋದನ್ನು ನೋಡಿದ್ರೆ, ಕೆಲವೊಬ್ರು ಕಾಂಗ್ರೆಸ್ಗರು ಮಾತಾಡ್ತಿದ್ದಾರೆ. ಆಮದು ಬೇರೆ ಅದರ ವಿರೋಧ ಪಕ್ಷದ ನಾಯಕರಿಗೆ ಜವಾಬ್ದಾರಿ ಇರ್ತದಲ್ಲೆಲ್ಲ, ಆ ಜವಾಬ್ದಾರಿಗೆ ತಕ್ಕಂಗೆ ಮಾತಾಡಬೇಕು ವಿನಃ ತಮಗೇನು ಅನ್ನಿಸ್ತದೋ ಅದಂತೆ ಅಲ್ಲ. ಮತ್ತು ಒಬ್ಬ ಅಲ್ಲಿಯ ಸ್ಥಳೀಯ ದೇವತಾ ಮನುಷ್ಯನೋ ಅಥವಾ ರಾಜಕೀಯ ಮನುಷ್ಯನೋ ಅಥವಾ ಅವ್ರಿಗೆ ಬಿಟ್ಟಂಥ ವಿಷಯ, ಅವ್ರ ಪರವಾಗಿ ಇವರು ಮಾತಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು. ಮತ್ತು ದಿಶಾಬೂಲ್ ಮಾಡುವಂಥದ್ದು, ಅವ ಮುಸಲ್ಮಾನೋ ಮತ್ತೆ ಅವನೋ ಅಥವಾ ಜಾತಿ ಅವನೋ ಇಲ್ಲಿ ಇರ್ಸೆ ಸಾಧಿಸ್ತಾ ಇದ್ದಾನೋ ಇಂಥ ಮಾತುಗಳು ಇಲ್ಲಿ ಮಾತಾಡುವಂಥದ್ದಲ್ಲ. ಇರ್ಸೆ ಸಾಧಿಸ್ತಾ ಇದ್ದಾನೋ ಇಲ್ಲೋ ಅವ್ನು ಬಿಟ್ಟಿದ್ದು. ಈಗ ಸತ್ಯ ಬುರುಡೆಗಳು ಹೊರಗೆ ಬರಬೇಕಲ್ಲ, ಶವಗಳು ಹೊರಗೆ ಸಿಗಬೇಕಲ್ಲ, ಅಂದಾಗ ಅವನ ಮಾತು ಖರೆ ಅಂತ ಎಲ್ಲರೂ ನಂಬ್ತಾರೆ. ಇಲ್ಲಾಂದ್ರೆ ಯಾರು ನಂಬಲಿಕ್ಕೆ ಹೋಗೋದಿಲ್ಲ ಆ ಮಾತನ್ನು. ಇದು ಸತ್ಯ ತಿಳ್ಕೊಂಡು ಮಾತಾಡಬೇಕಾಗಿತ್ತು ಅಶೋಕ್ ಅವರು. ಇವತ್ತು ಕಮ್ಯುನಿಸ್ಟ್ರ ಮೇಲೆ ಇನ್ನೊಬ್ಬರ ಮೇಲೆ ಟೀಕೆ ಮಾಡೋದ್ರಿಂದ ಏನೂ ಆಗೋದಿಲ್ಲ, ಸತ್ಯ ಸುಳ್ಳಾಗೋದಿಲ್ಲ. ಕಮ್ಯುನಿಸ್ಟ್ರು ಒಳ್ಳೆಯವರು, ಈ ಅದೇ ಕಾಲಕ್ಕೆ BJPಗೆ ಕೆಟ್ಟವರು ಅಥವಾ ಒಂದು ವಿರೋಧ ಪಕ್ಷದ ನಾಯಕರಾಗಿ ಮಾತಾಡಬಾರ್ದು. ನಾವು ಟೀಕೆ ಮಾಡು ನಾಮದು ಬೇರೆ, ಇದು ಪ್ರಜಾಪ್ರಭುತ್ವ. ಅವ್ರಿಗೆ ಅನಿಸಿದ್ದನ್ನು ಅವ್ರು ಮಾತಾಡ್ತಾ ಇರ್ತಾರೆ. ಸಾಕಷ್ಟು ಸಲ ಈ ಮಾತನ್ನು ಹೇಳಿದ ನಿಮಗೆ ಬಾಣಭಟ್ಟೆ ಹೇಳಿದಂಥದ್ದು ಲೋಕೋ ಭಿನ್ನ ರುಚಿ. ಹಾಗೆ ತಮಗೆ ಅನಿಸಿದ ಮಾತು ಹೇಳುವಾಗ ಎಲ್ಲರಿಗೂ ಸ್ವಾತಂತ್ರ್ಯದ ಅವ್ರು ಹೇಳಲಿ ಅಂತ. ಇದೇ ಸಂದರ್ಭದಲ್ಲೇ ಒಂದಿಷ್ಟು ನಮ್ಮ ಏನಪ್ಪ ಅಂದ್ರೆ ಹೈಕೋರ್ಟ್ ಇದ್ದಂಥದ್ದು ನಮ್ಮ ಒಂದಿಷ್ಟು ರೆಮಿಡಿ ಕೊಟ್ಟದ ಎಲ್ಲಿಯ ಮಾಧ್ಯಮಗಳಿಗೆ. ಏನಪ್ಪ ಅಂತಂದ್ರೆ ಆ ಒಂದು ಕೆಳಹಂತದ ನ್ಯಾಯಾಲಯ ಆದೇಶ ಮಾಡಿತ್ತು,
ಆ ಕುಟುಂಬದ ವಿರೋಧವಾಗಿ ಧರ್ಮಸ್ಥಳ ಧರ್ಮಾಧಿಕಾರ ವಿರೋಧವಾಗಿ ಬರೆಯುವಾಗಿಲ್ಲ ಸತ್ಯ ತಿಳಿಲಾರದಂಥ ಜನಗಟ್ಟಲೆ ಒಂದು ಏನಪ್ಪ ಅಂದ್ರೆ ಇಂಜೆಕ್ಷನ್ ಕೊಟ್ಟಿತ್ತು. ಆ ಇಂಜೆಕ್ಷನ್ ಇವತ್ತು ರದ್ದು ಮಾಡಿದ ಹೈಕೋರ್ಟು. ಹೇಗಪ್ಪ ಅಂತಂದ್ರೆ ಯಾವ ರೀತಿಯಾಗಿ ನಾವು ನಿರ್ಬಂಧನ ಮಾಡಬೇಕು ಅನ್ನುವಂಥದ್ದು ಅಲ್ಲೇ ಮುಖ್ಯ ಆಗುವುದಿಲ್ಲ. ಯಾಕಪ್ಪ ಅಂತಂದ್ರೆ ನಿರ್ಬಂಧನೆ ಹೇರುವುದಕ್ಕಿಂತ ಮುಖ್ಯವಾಗಿ ಪತ್ರಿಕಾ ಸ್ವಾತಂತ್ರ್ಯವೂ ಅದ, ಆದರೆ ಅದನ್ನು ತಿಳಿದುಕೊಂಡು ಮಾಡಲಿ ಅನ್ನೋದು ದೃಷ್ಟಿಕೊಂಡು ರದ್ದು ಮಾಡಿದೆ. ಇನ್ನು ನಾವು ಯೂಟ್ಯೂಬ್ದವರಿಗೆ ಪತ್ರಿಕೆಯವರಿಗೆ ಅಲ್ಲಿ ಸತ್ಯಗಳನ್ನು ಮಾತ್ರ ನಾವು ತಿಳಿಸುವಂಥ ಕೆಲಸ. ನೀವು ಅಪರಾಧಿ ಅಥವಾ ಇನ್ನೊಬ್ಬ ಅಪರಾಧಿ ಅಂತ ಹೇಳೋದು ನಮಗೆ ಯಾವುದೂ ಇದಲ್ಲ. ಸಮಸ್ಯೆ ಬಂದಾಗ ಆರೋಪಿ ಅಂತ ಹೇಳ್ಬೋದು ವಿನಃ ಮತ್ತು ಆರೋಪಿನ ಆಗ್ತಾರೆ ವಿನಃ ಎಲ್ಲಿವರೆಗೆ ಅದು ಕನ್ವಿಕ್ಟ್ ಆಗೋದಿಲ್ವೋ ಎಲ್ಲೂ ಸಾಬೀತಾಗೋದಿಲ್ವೋ ಅಲ್ಲಿವರೆಗೆ ಅವರು ದೋಷ ಮುಕ್ತರನ್ನ. ಅದನ್ನು ಎರಡು ಮಾತಿಲ್ಲ. ಆದಷ್ಟು ನಾವು ಸಹಿತ ನಮ್ಮ ಮಾತುಗಳ ಮೇಲೆ ನಮ್ಮ ಪೆನ್ನಿನ ಮೇಲೆ ಹಿಡ್ತಿಡುವಂಥದ್ದು ನಮಗೆಲ್ಲರಿಗೂ ಅನಿವಾರ್ಯ. ಎಲ್ಲರೂ ನಾವು ಯೂಟ್ಯೂಬರ್ಸ್ ಇರ್ಬೋದು, ಯಾವುದೋ ಮತ್ತೊಂದು ಡಿಜಿಟಲ್ ಮೀಡಿಯಾ ಇರ್ಬೋದು ಅಥವಾ ಪ್ರಿಂಟ್ ಮೀಡಿಯಾ ಇರ್ಬೋದು, ಯಾವುದೇ ಮೀಡಿಯಾ ಇರಲಿ ಅವರು ಸಹಿತ ಇನ್ನೊಬ್ಬರ ಬಗ್ಗೆ ಮಾತಾಡೋ ಮುಂದೆ ಸ್ವಯಂವರ ಇರಬೇಕಾಗ್ತದೆ. ಬಟ್ ಇಲ್ಲಿ ನಡೆದಂಥ ಘಟನೆಗಳಿಂದಾಗಿ ಎಲ್ಲರಿಗೂ ಒಂದು ಕುತೂಹಲ, ಏನಪ್ಪ ಇದೆಲ್ಲ ಇಷ್ಟೆಲ್ಲ ಈ ಪ್ರಮಾಣದಲ್ಲಿ ಆಗಿದೆ ಇಲ್ಲ ಅಂತೆ. ಮತ್ತು ಅದರಲ್ಲೂ ಇವತ್ತು 9 ಮತ್ತು 10, 11, 12, 13ರಲ್ಲೇ ಶವಗಳ ರಾಶಿ ನಮ್ಮ ದೂರದಾರ ಹೇಳುವಂಗೆ ಸಿಕ್ಕರೆ ನಿಶ್ಚಿತವಾಗಿಯೂ ಇದು ಒಬ್ಬ ಸಾಮಾನ್ಯ ವ್ಯಕ್ತಿಯಿಂದ ಮಾಡುವಂಥ ಕೆಲಸ ಅಲ್ಲ ಅನ್ನುವಂಥದ್ದು ಸ್ಪಷ್ಟ ಆಗ್ತಾ ಹೋಗ್ತದೆ. ಅದು ಇನ್ನು ಇವತ್ತಿನ ದಿನದ ಮೇಲೆ ಇವತ್ತು ಭಾಳ ಮಹತ್ವದ್ದು. ಎಷ್ಟರ ಮಟ್ಟಿಗೆ ಮಹತ್ವದಪ್ಪ ಅಂತಂದ್ರೆ ಇವತ್ತು ಈ ಘಟನೆಗಳು ಒಂದು ನಮ್ಮಲ್ಲಿ ಹೇಳ್ತಾರೆ ಗಾಂಧೀಜಿಯವ್ರು ಮಾಡಿದಂಥ ಮಾಡು ಎಲ್ಲೋ ಮಡಿ ಅನ್ನಿಸ್ತಿದೆ ಅಂತ. ಇವತ್ತು ದೂರದಾರ ಹೇಳಿದಂಗೆ ಶವಗಳು ಸಿಕ್ಕಪ್ಪ ಅಂದ್ರೆ ಒಂದು ರೂಪ ಹಿಡಿತದ, ಸಿಗಲಿಲ್ಲ ಅಂದ್ರೆ ಇನ್ನೊಂದು ರೂಪ ಹಿಡಿತದ. ಸಹಜವಾಗಿ ಇದು ಹಿಂದಿದ್ದಂಥವ್ರು ಏನಪ್ಪ ಅಂದ್ರೆ ಮರೆ ಆಗುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಅದಕ್ಕಾಗಿ ಇವತ್ತಿನ ದಿನ ಭಾಳ ಮಹತ್ವದ್ದು ಅನ್ನೋದು ನಾವೆಲ್ಲರೂ ತಿಳ್ಕೊಂಡು ಆ ದಿಶೆಯಲ್ಲೇ SIT SIT ಏನಾಗಿತಾ ಇದೆ, ಎಲ್ಲಾಗಿತಾ ಇದೆ, ಹೇಗಿದೆ ಅನ್ನುವಂಥದ್ದು ಈ ಹಿಂದೆ ನೀಡಿದಂಥ ಕಾರಣಗಳಿಂದ ನೀಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಆರಂಭದಲ್ಲಿ ಹೇಳಿದ್ದೀನಿ. ಏನೂ ಇರಲಿ, ಇದರ ಜೊತೆಗೆ ವಿರೋಧ ಪಕ್ಷಗಳಾಗಿರ್ಬೋದು BJP ಮತ್ತು JDS ಸತ್ಯಗಳು ಬಂದಾಗ ಸಹನ ಮಾಡುವಂಥದ್ದು ಸ್ವೀಕಾರ ಮಾಡೋದು. ನಿಮ್ಮ ಧರ್ಮ ನಂಬಿಕೆ ಇಲ್ಲಿ ಯಾರೂ ಅಧರ್ಮೀಯರು ಇಲ್ಲ, ಎಲ್ಲರೂ ಧರ್ಮ ನ್ಯಾಯವಂತರು ಯಾರು ಇದ್ದಾರೆ, ಸತ್ಯದ ಪರ ಯಾರಿದ್ದಾರೆ, ಅವರವ್ರು ಧರ್ಮವಂತರಲ್ಲ ಅಂದಾಗ ನೀವು ಈ ಸಾಂಪ್ರದಾಯಿಕ ಧರ್ಮದ ನೆಲೆಗಟ್ಟಿನ ವಿಚಾರ ಮಾಡಲಾರ್ದು ಇಲ್ಲಿ ಅನ್ಯಾಯ ಆಗಿದೆ ಒಬ್ಬ ಹೆಣ್ಣು ಮಕ್ಕಳಿಗೆ ಅಥವಾ ಅಲ್ಲಿ ಬಡವರಿಗೆ ಭಿಕ್ಷುಕರಿಗೆ ಏನೋ ಅನ್ಯಾಯ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅದು ಹೌದು ಅಲ್ವೋ ಅನ್ನುವಂಥ ಪರೀಕ್ಷೆ ಮಾಡೋ ಕಾಲ. ಅದರಲ್ಲೂ ಸೌಜನ್ಯ ಕೇಸಲ್ಲಿ ಯಾರು ಮಾಡಿದ್ರು ನಾವು ಇಲ್ಲಿ ಆರೋಪ ಮಾಡ್ತಾ ಇಲ್ಲ. ಆದರೆ ಆ ಮಗುವಿನ ಮೇಲೆ ಒಂದು ದಾಳಿ ಅದು ಪರಿಸ್ಥಿತಿಯನ್ನು ನೋಡಿದ್ರಂತೂ ಅಲ್ಲಿ ಯಾರಪ್ಪ ಇಂಥ ಕೆಟ್ಟ ಕೆಲಸವನ್ನು ದುಷ್ಟ ಕೆಲಸವನ್ನು ಮಾಡಿದ್ದಾರೆ ಅಂತೇಳಿ ನಾವು ಯಾರೂ ಟೀಕೆ ಮಾಡ್ತಾ ಇಲ್ಲ. ಅದರ ಹಿಂದಿದ್ದಂಥ ದುಶ್ಶಕ್ತಿಯನ್ನು ಅಧರ್ಮೀಯನನ್ನು ನಾವು ಟೀಕಾ ಮಾಡ್ತಾಯಿದ್ದೀವಿ. ಯಾಕಂದರೆ ಅದು ಸಣ್ಣದಂಥ ಒಂದು ಏನಪ್ಪ ಅಂದ್ರೆ ಹತ್ಯೆ ಆಗಿರಲಿಲ್ಲ ಅನ್ನೋದಷ್ಟು ಸತ್ಯದ. ಯಾಕಂದರೆ ಆ ಮಗುವಿನ ಭೀಕರ ಹತ್ಯೆ ನೆನೆಸ್ಕೊಂಡು ಇವತ್ತು ಸಹಿತ ಕೂದಲೊಳಗೆ ಎದ್ದು ನಿಲ್ಲುವಂಥ ಇನ್ನೂ ಅನೇಕ ಸಾವುಗಳಾಗಿದ್ದಾವಲ್ಲ. ಆ ಸಾವುಗಳು ಹತ್ಯೆ ಮತ್ತೇನೋ ಅನ್ನೋದು ಪ್ರೂವ್ ಆಗಬೇಕಾಗ್ಯದ. ಅದು ತನಿಖೆಯಿಂದ ಆಗುವಂಥ ಕೆಲಸ ತನಿಖಾಧಿಕಾರಿಗಳಿಂದ ಶುರು ಮಾಡಿದ್ದಾರೆ. ಅದರಲ್ಲೂ ಈ ಶವಗಳು ಸಿಕ್ಕರಂತೆ ನಿಶ್ಚಿತವಾಗಿಯೂ ಇದು ಆ ಅಧರ್ಮೀಯರು ಯಾರಿದ್ದಾರೆ ಧರ್ಮಸ್ಥಳದಲ್ಲೇ ಅವ್ರಿಗೆ ಏನಪ್ಪ ಅಂತಂದರೆ ಕೆಟ್ಟ ದಿನಗಳು ಅಥವಾ ಅವ್ರ ಮೇಲೆ ಶಿಕ್ಷೆ ಆಗುವಂಥ ದಿನಗಳು ಸಮೀಪ ಬಂದು ಅಂತ ಹೇಳಬೇಕಾಗ್ಯದ. ಆ ದಿಶೆಯಲ್ಲಿ ಇವತ್ತು ನಾವೆಲ್ಲರೂ ಕುತೂಹಲಿತರಾಗಿದ್ದೀವಿ. ನಾವು ನೋಡೋಣ ಸಾಯಂಕಾಲದಾಗ ಏನು ಡೆವಲಪ್ ಆಗ್ತದೆ, ಏನು ಎಂತು ಅದು ಸಾಯಂಕಾಲ ಮಂದಿಗೆ ಮತ್ತೆ ಚರ್ಚೆ ಮಾಡೋಣ. ಅದು ಯಾವ ರೀತಿ ಆಗ್ಬೋದು, ದೂರದಾರನ ಪರನ ದೂರದಾರನ ವಿರೋಧನ ಸಿಗದೆ ಹೋದರೆ ದೂರದಾರನ ಮೇಲೆ ಇನ್ನಷ್ಟು ಎನ್ಕ್ವೈರಿಗಳು ಮತ್ತೇನು ಎಲ್ಲ ಶುರು ಆಗೋ ಸಾಧ್ಯತೆಗಳಿದ್ದಾವೆ. ಯಾಕಂದ್ರೆ ದೂರದಾರನಿಗೆ ಇವತ್ತಿನ ದಿನ ಪರೀಕ್ಷಾ ದಿನ, ಅದೇ ಕಾಲಕ್ಕೆ ಅಧರ್ಮೀಯರಿಗೂ ಸಹಿತ ಒಂದು ಈ ದಿನ ಪರೀಕ್ಷಾ ದಿನ. ಹೀಗಾಗಿ SIT ಇದಕ್ಕೂ ಕೂಡ ಇವತ್ತು ಕುತೂಹಲದ SIT ಅವರಿಗೂ ಅಲ್ಲಿ ಅಧಿಕಾರಿಗಳಿಗೂ ಏನಾದರೂ ಮಾಡಬೇಕು ನಾವು ಅಂತೇಳಿ. ಯಾಕಂದ್ರೆ ಜನ ನೋಡ್ತಾ ಇದ್ದಾರೆ ದೇಶ ತುಂಬ, ವಿಶ್ವದ ಕಣ್ಣೆಲ್ಲ ಅಲ್ಲೇ ಅದ. ಅವ್ರಿಗೂ ಇವತ್ತು ಹೌದಪ್ಪ ಒಂದು ನ್ಯಾಯ ಒದಗಿಸ್ಕೊಳ್ಳುವಂಥ ಸಂದರ್ಭಕ್ಕೆ ಬಂದಂಥ ಅವ್ರ ಬಾಡಿ ಲ್ಯಾಂಗ್ವೇಜ್ ನೋಡಿದಾಗ ಅನ್ನಿಸ್ತಾ ಇದೆ. ಅದರಲ್ಲೂ ನಮ್ಮ ಭೀಮನ ಬಾಡಿ ಲ್ಯಾಂಗ್ವೇಜ್ ನೋಡಿದ್ರಂತೂ ನಿಶ್ಚಿತವಾಗಿ 9ನೇ ಈ ಪಾಯಿಂಟ್ನಲ್ಲೇ ಅನ್ಯಾಯಕ್ಕೊಳದಂಥ ಜೀವಗಳ ಎಲುಬುಗಳು ಅಥವಾ ಸ್ಕ್ಯಾಲಿಟನ್ ಅಥವಾ ಮತ್ತೇನೋ ದೊರೆತವನು ನಂಬುಗೆಯಿಂದ ಈ ಮಾತನ್ನು ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಆದರೆ ಎಲ್ಲರೂ ಒಂದು ತಿಳ್ಕೊಬೇಕಾಗಿದೆ, ಎಲ್ಲರಿಗೂ ದೊಡ್ಡದು ಸತ್ಯ ಮತ್ತು ಅನ್ಯಾಯದ ವಿರುದ್ಧ ಹೋರಾಟ ಮಾಡುವಂಥದ್ದು. ಆ ಕೆಲಸವನ್ನು ಮಾಡೋದು ಬಹಳ ಮಹತ್ವದ ಅನ್ನೋದು ಎಲ್ಲರೂ ತಿಳ್ಕೊಂಡು ಹೋಗ್ಬೇಕಾಗಿದೆ. ಇದರ ಅರ್ಥ ಯಾರು ಅಪರಾಧಿ ಅಲ್ಲ, ಯಾರು ನಿರಪರಾಧಿನೂ ಅಲ್ಲ. ಅದಕ್ಕೆ ತನಿಖೆ ಅನ್ನುವಂಥದ್ದು ಅದು ಸಾಬೀತು ಮಾಡುವಂಥದ್ದು ಅಂತ ಹೇಳ್ತಾ ತನಿಖೆ ಆಗಲಿ, ಸತ್ಯ ಹೊರಗೆ ಬರಲಿ ಅಂತ ಮತ್ತೊಮ್ಮೆ ಹಾರೈಸ್ತಾ ನಮಗೆ ಅನಿಸಿದ ಕೆಲವು ಮಾತುಗಳು ನಿಮ್ಮೊಂದಿಗೆ ಹಂಚ್ಕೊಂಡಿದ್ವಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು. 60 ನ್ಯೂಸ್ ಅರ್ಥಾತ್ ಚಿತ್ರ ಸತ್ಯದ ಕೈಗಳೇ ವಂದನೆಗಳು.